ಯಾವ ರೀತಿ ಎನ್ಕ್ವೈರಿ ಮಾಡ್ತಾರೆ, ಯಾವ ರೀತಿ ಸೈಟೇಷನ್ಸ್ ಪಾಸ್ ಮಾಡ್ತೀವಿ, ಯಾವ ರೀತಿ ಕ್ರಾಸ್ ಆಗುತ್ತೆ, ಯಾವ ರೀತಿ ಚೀಫ್ ಆಗುತ್ತೆ, ಯಾವ ರೀತಿ ಟ್ರಯಲ್ ಆಗುತ್ತೆ ಅನ್ನೋದು ಒಬ್ಬ ಲಾಯರ್ಗುಂಟು, ಅಪೋಸಿಟ್ ಲಾಯರ್ಗುಂಟು, ಜಡ್ಜ್ಗಳಿಗೆ ಅದೊಂದು ಇದಿರುತ್ತೆ. ಆ್ಯಂಕರ್ಗಳಿಗೆ ಹೆಂಗೆ ಗೊತ್ತಿರುತ್ತೆ? ಅವ್ರು ಜರ್ನಲಿಸಮ್ ಮಾಡಿರ್ತಾರ ಅಥವಾ LLB ಮಾಡ್ಕೊಂಡಿರ್ತಾರೆ. ಅವರು ಬಾಯಿಗೆ ಬಂದಂಗೆ ಮಾತಾಡ್ತಾ ಇರ್ತಾರೆ. ಒಬ್ಬ ವ್ಯಕ್ತಿಯ ಮಾನಹರಣ ಮಾಡಿಬಿಡ್ತಾರೆ ಅವರು. ಯಾವುದೇ ಒಂದು ಕೇಸು ಫಸ್ಟ್ ಕೇಸಲ್ಲೇ ನಾವು ಯಾವುದೇ ಕಾರಣಕ್ಕೂ ಅವನು ಅಪರಾಧಿ ಅಂತ ಹೇಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಈಗ ಒಂದು FIRನಲ್ಲಿ ಒಂದು ಚಾರ್ಜ್ ಶೀಟಲ್ಲಿ ಹಾಕಿದ ಕೂಡಲೇ ಅವನೇ ಅಪರಾಧಿ ಅಂತ ಹೇಳೋಕ್ಕಾಗಲ್ಲ. ಕೇಸು ಫೈನಲ್ ಆಗಿ ಜಡ್ಜ್ಮೆಂಟ್ ಬರೋ ಗಂಟನೂ ನಾವು ಹೇಳೋದಕ್ಕಾಗಲ್ಲ. ಫೈನಲ್ ಆರ್ಡ್ರು ಬರಲೇಬೇಕಾಗ್ತದೆ. ಈಗ ಎಷ್ಟೋ ಕೇಸ್ಗಳು ನಾನು ಹೇಳಿದ್ನಲ್ಲ, ಈಗ ಸೆಷನ್ ಕೋರ್ಟಲ್ಲಿ ಒಬ್ರಿಗಾಗತ್ತೆ, ಹೈಕೋರ್ಟಲ್ಲಿ ಇನ್ಫೇವರ್ ಆಗುತ್ತೆ. ಈಗ ಸೆಷನ್ ಕೋರ್ಟಲ್ಲಿ ಬೇಲ್ ಆಗಿಬಿಟ್ಟಿದೆಯಲ್ಲ, ಏನು ಮಾಡ್ತಾವ್ರು ಮತ್ತೆ ಮೀಡಿಯಾದವರು? ಕೋರ್ಟ್ ಬಗ್ಗೆ ಮಾತಾಡೋದಕ್ಕಾಗ್ತದ? ಕಂಟೆಂಪ್ಟ್ ಆಫ್ ಕೋರ್ಟ್ ಆರ್ಡ್ರ್ ಆಗಲ್ವಾ? ಸಮಸ್ಯೆ ಯಾರಿಗಾಗತ್ತೆ?